ಅಮ್ಮ ಇಲ್ಲಿ ಪ್ರಯತ್ನ ಅನ್ನೋದು ಒಂದು ಬಿಟ್ಟು ಶಾಸ್ತ್ರ ಕೇಳೋದು, ಗಣಕೂಟ ಹೊಂದಾಣಿಕೆ ಮಾಡೋದು ಇದೆಲ್ಲವೂ ಯಾವುದು ವರ್ಕ್ ಆಗಲ್ಲ. ವರ್ಕ್ ಆಗಿಲ್ಲ ಇಲ್ಲಿವರೆಗೂ. ಮತ್ತು ಅದನ್ನೇ ಮಾಡೋದು ಏನು ಪ್ರಯೋಜನ? ಇಲ್ಲಿ ಆಕಸ್ಮಿಕವಾಗಿ ಮದುವೆ ಅನ್ನೋದು ಆಕಸ್ಮಿಕವಾಗಿ ನಡಿಬೇಕು. ಹುಡುಕೊಂಡು ಮದುವೆ ಮಾಡೋದಲ್ಲ, ಶಾಸ್ತ್ರ ಕೇಳ್ಕೊಂಡು ಮದುವೆ ಮಾಡೋದಲ್ಲ, ಈ ಹುಡುಗನಿಗೆ ಕೊಡಬೇಕು ಅನ್ನೋದಲ್ಲ, ಈ ಹುಡುಗಿಗೆ ಕೊಡಬೇಕು ತರಬೇಕು ಅನ್ನೋದಲ್ಲ. ಇದನ್ನು ನಿಜವಾದ ಭಗವಂತ ಕೊಟ್ಟಿರ್ತಕ್ಕಂಥ ಧರ್ಮ ಅದಕ್ಕೆ ಹತ್ತಿರವಾದಂಥ ಮದುವೆ ಆಗತ್ತೆ. ಹುಡುಕೊಂಡೋಗಿ ಮಾಡ್ತಾರಲ್ಲ, ಶಾಸ್ತ್ರ ಕೇಳ್ಕೊಂಡು ಕಾಯ್ಕೊಂಡು ಮಾಡ್ತಾರಲ್ಲ, ಅದು ಮದುವೆ ಅಲ್ಲ, ಅದು ಅವರ ಒಂದು ಮನಸ್ಸಿನ ಬಯಕೆ ಅಷ್ಟೆ. ಪ್ರತಿಯೊಬ್ಬರು ಮಾಡ್ತಾ ಇರೋದಲ್ಲ ಅದೇ. ಇವತ್ತಿನ ಒಂದು ಕಾರ್ಯಕ್ರಮದ ಮೂಲ ತತ್ವ ಏನಂತಂದರೆ, ಕೂಲಿ ಮಾಡ್ತಾ ಇರತಕ್ಕಂಥ ಒಂದು ತುಂಬ ಕೆಳಮಟ್ಟದಲ್ಲಿರ್ತಕ್ಕಂಥ ಒಂದು ಕುಟುಂಬ. ಆ ಕುಟುಂಬದಲ್ಲಿ ಅಯ್ಯೋ ನಮಗೇನು ನಮಗೆ ಸಕ್ಕಂತೆ ಇರುವಂಥ ಒಂದು ಕುಟುಂಬ ಸಿಕ್ಕಿದ್ರೆ ಸಾಕು ಅಂತಕ್ಕಂಥ ಒಂದು ವಿಚಾರ ಇರುತ್ತೆ. ಯಾಕೆ ನಮಗೆ ಮೀರಿ ಸಿಕ್ಕಲ್ಲ ಅಂತ. ಅಂತಹ ಒಂದು ಸನ್ನಿವೇಶದಲ್ಲಿ ಉನ್ನತವಾದ ಮಟ್ಟದಲ್ಲಿರ್ತಕ್ಕಂಥ ಕುಟುಂಬ ಸಿಕ್ಬಿಡುತ್ತೆ. ಇದು ಇವತ್ತಿನ ರಹಸ್ಯ. ಇದೆಲ್ಲ ಹಳೇದು ಆಗೋಗಿದೆ, ಉಜ್ಜೋಗಿದೆ, ಮಾತಾಡಿ ಹೇಳಿ 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 ಉಜ್ಜೋಗಿದೆ. ಅದೆಲ್ಲ ವಿಚಾರ ನಮ್ಮ ಹತ್ರ ಇಲ್ಲವೇ ಇಲ್ಲ. ವಿಷಯ ಇಷ್ಟೇ, ನಿರೀಕ್ಷೆಗೆ ಮೀರಿ ಕುಟುಂಬ ಆಕಸ್ಮಿಕವಾಗಿ ಸಿಕ್ಕಿದ ಮದುವೆಯೇ ಸತ್ಯವಾದ ಧರ್ಮಕ್ಕೆ ಹತ್ತಿರವಾದ ಮದುವೆ. ಹಾಗಂತ ಶ್ರೀಮಂತಿಗೆ ಅಂದರೆ ಏನು ಜೋರಾಗಿ ಆಸ್ತಿ ಇರಬೇಕು ಅಲ್ಲ. ಹುಡುಗ ಹುಡುಗಿಯ ಶ್ರೀಮಂತಿಕೆ ಅಂತಕ್ಕಂಥದ್ದು ಇದೆಯಲ್ಲ, ಇದು ನಾವು ತಿಳ್ಕೊಂಡೇ ಇಲ್ಲ ಇನ್ನು. ಹುಡುಗ ಹುಡುಗಿಯ ಶ್ರೀಮಂತಿಕೆ ಯಾವುದು ಅನ್ನೋದು ಹೇಳೋಕ್ಕಾಗತ್ತೇನಮ್ಮ? ಒಂದು ಮದುವೆ ಆಗುವಂತಹ ಗಂಡು ಹೆಣ್ಣಿನ ಶ್ರೀಮಂತಿಕೆ ಯಾವುದು ಅಂತ ಕೇಳಿದ್ರೆ ಉತ್ತರ ಸಿಕ್ಕಿಲ್ಲ, ಸಿಗೋದೂ ಇಲ್ಲ, ನಮಗೆ ಗೊತ್ತೂ ಇಲ್ಲ. ಯಾಕೆ ಅಂದರೆ ಶ್ರೀಮಂತಿಕೆ ಅಂದರೆ ಒಳ್ಳೆ ಕೆಲಸ, ಒಳ್ಳೆ ದುಡ್ಡು, ಚೆನ್ನಾಗಿ ಬಾಡಿಗೆ ಬರುತ್ತೆ, ಹುಡುಗ ನೋಡೋಕ್ಕೆ ಚೆನ್ನಾಗಿದ್ದಾನೆ. ಇದೆಲ್ಲವೂ ಯಾವುದು ಶ್ರೀಮಂತಿಕೆ ವಿಚಾರ ಮನುಷ್ಯನ ಬದುಕಿಗೆ ಸಿಗಬಹುದು. ಸದಾ ಸಮೃದ್ಧಿಯಾಗಿ ಶ್ರೀಮಂತಿಗೆ ಇರಬೇಕಂತಂದರೆ ಯಾವ ಗಂಡು ಹೆಣ್ಣು ಸಮಯ ಪಾಲನೆ ಮಾಡ್ತಕ್ಕಂತಹ ಒಂದು ಶಿಸ್ತಿರುತ್ತೋ ಅವರೇ ಸದಾ ಶ್ರೀಮಂತರು. ಈಗಿಲ್ಲಿ ಗಣಕೂಟ ಯಾಕೆ, ಶಾಸ್ತ್ರ ಯಾಕೆ, ಭವಿಷ್ಯ ಯಾಕೆ, ಜ್ಯೋತಿಷ್ಯ ಯಾಕೆ, ಧರ್ಮ ಯಾಕೆ, ಎಲ್ಲಿಂದ ಬರುತ್ತೆ ಇಲ್ಲಿ? ಹೌದಲ್ಲ? ಎಷ್ಟು ಜನ ಹೆಣ್ಣು ಗಂಡು ಸಮಯ ಪಾಲನೆ ಮಾಡ್ತಕ್ಕಂಥ ತಾಕತ್ತಿದೆ? ಇಲ್ಲ. 1,000ಕ್ಕೆ 1 ಪೇರು ಸಿಕ್ಕಲ್ಲ. ಹೇಳುವುದು ಒಂದು, ಬರುವುದು ಒಂದು, ಕೇಳುವುದು ಒಂದು, ನಡೆಯುವುದು ಒಂದು ಅಷ್ಟೇ. ಅದು ಮದುವೆ ಆಗೋಕ್ಕೆ ಮುಂಚೆ ಚೆನ್ನಾಗಿರುತ್ತೆ. ಲೇಟಾಗಿ ಹುಡುಗಿ ಬಂದರೂ ಒಪ್ಕೋತಾನೆ ಹುಡುಗ, ಮದುವೆ ಆಗೋಕ್ಕೆ ಮುಂಚೆ. ಮದುವೆ ಆದಮೇಲೆ ನಡೆಯಲ್ಲ ಇದು. ಇದನ್ನು ಪ್ರತಿಯೊಂದು ಹೆಣ್ಣು ಗಂಡು ಬಳಸಲೇಬೇಕು, ಅನುಭವಿಸಲೇಬೇಕು ಅಂತಕ್ಕಂಥದ್ದು ನಿಜವಾದ ದಾಂಪತ್ಯದ ರಹಸ್ಯ. ಎಷ್ಟು ಜನ ಗಂಡ ಹೆಂಡತಿ ಮದುವೆ ಮಾಡಿಕೊಂಡು ಶ್ರೀಮಂತಿಕೆ ಅಂದರೆ ಸಮಯ ಪಾಲನೆ ಮಾಡ್ತಕ್ಕಂತಹ ಗಂಡ ಹೆಂಡತಿ ಸಿಗ್ತಾರಾ? ಈ ಕರೆ ಮಾಡಿದವರಿಗೆ ಬೇಕಾದ್ರೆ ಪ್ರಯತ್ನ ಮಾಡೋಣ, ಎಷ್ಟು ಜನ ಇರ್ತಾರೆ ಅಂಥೇಳಿ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳ ಅರ್ಪಣೆಯನ್ನು ಮಾಡಿ ವಿಚಾರಕ್ಕೆ ಬರೋದೇ ಆದರೆ, ಆ ರೀತಿಯಾಗಿ ಆಗುವುದಕ್ಕೆ ಯಾವ ರೀತಿಯಲ್ಲಿ ಅನುಗ್ರಹ ಪ್ರಾಪ್ತಿಯಾಗಿರುತ್ತೆ? ಬರದೇ ಇಲ್ಲಪ್ಪ, ಸುಮ್ಮನೆ ಏನೋ ಕೈ ಪೇಪರ್ ತಗೊಂಡೆ, ನಾನು ಓದೇ ಇರಲಿಲ್ಲ, ಚಕ 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 ಅಂತ ಬಂತು, ಬರದೇ ಬಿಟ್ಟೆ, ಫಸ್ಟ್ ಕ್ಲಾಸ್ ರ್ಯಾಂಕೇ ಬಂದೆ ಅಂತ ಹೇಳೋ ಸನ್ನಿವೇಶ ಕೂಡ ಇದೆ. ನಾನು ಏನು ಹುಡುಕಲೇ ಇಲ್ಲಪ್ಪ, ಅವರೇ ಬಂದರು ಮದುವೆ ಮಾಡ್ಕೊತೀನಿ ಅಂದರು, ನನ್ನದೇನು ದುಡ್ಡೇ ಕೊಡಬೇಡ ಅಂದರು, ಮದುವೆ ಮಾಡ್ಕೊಂಡ್ರು, ಚೆನ್ನಾಗಿದ್ದಾಳೆ ನನ್ನ ಮಗಳು ಅಂತಕ್ಕಂಥ ಸಂಬಂಧ ಕೂಡ ಇದೆ. ಹೌದು. ಇದೆಲ್ಲ ಏನು ದೇವ್ರು ಕಳಿಸದ್ನಾ ಅನ್ನೋದನ್ನು ಮೊದಲು ನಾವು ಯೋಚನೆ ಮಾಡಬೇಕು. ಎಲ್ಲರಿಗೂ ಭಗವಂತ ಭೂಮಿಗೆ ಎಲ್ಲರನ್ನೂ ಕಳಿಸಿರೋದೇ ಭಗವಂತ. ಆದರೆ ಇಲ್ಲಿ ಒಂದು ಸಣ್ಣ ವಿಚಾರವನ್ನು ಹೇಳಬೇಕಾಗತ್ತೆ. ಏನಪ್ಪ ಅದು ಅಂತಕ್ಕಂಥ ವಿಷಯಕ್ಕೆ ಬಂದರೆ, ನಾವು ಮನಸ್ಸು ಮಾಡಿದ್ರೆ ಭಗವಂತನನ್ನು ಕಾಣುವಂಥ ಶಕ್ತಿ ಭಗವಂತ ನಮ್ಗೆ ಕೊಟ್ಟಿದ್ದಾನೆ. ಯಾಕೆ ಅಂದರೆ ಹಿಂದೆಲ್ಲ ಋಷಿಮುನಿಗಳು ತಪಸ್ಸು ಮಾಡಿ ಭಗವಂತ ಜೊತೆ ಮಾತಾಡಿರ್ತಕ್ಕಂಥ ಇತಿಹಾಸ ಬೇಕಾದಷ್ಟಿದೆ. ಹಾಗೆ ಈಗ ಆಗಲ್ಲ ಅಂತ ಅಂದ್ಕೊಳ್ಳೋದಲ್ಲ, ಇದ್ದಾರೆ ಈಗಲೂ ಕೂಡ, ತುಂಬ ವಿರಳ.